ಸುಭದ್ರ ಬಲಿಷ್ಠ ರಾಜ್ಯ ನಿರ್ಮಾಣವಾಗಬೇಕಾದರೆ ಮುಖ್ಯವಾಗಿ ಆರೋಗ್ಯವಂತ ಮಾನವ ಸಂಪನ್ಮೂಲ ಅತ್ಯಗತ್ಯ. ಈ ಹಿನ್ನೆಲೆಯಲ್ಲಿ ರಾಜ್ಯಾದ್ಯಂತ ಸ್ವಚ್ಛವಾದ ಆಸ್ಪತ್ರೆಗಳ ಸೌಲಭ್ಯವನ್ನು ಒದಗಿಸಿಕೊಡಲಾಗುವುದು ಎಂದು ರಾಜ್ಯ ಸರ್ಕಾರ ಬದ್ಧವಾಗಿದೆ ಎಂದು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಹೇಳಿದರು. ಇಂದು ಬಂಗಾರಪೇಟೆ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಐಸೋಲೇಷನ್ ವಾರ್ಡ್ ಮತ್ತು 12 ಹಾಸಿಗೆಗಳ ಕೊಠಡಿ ಹಾಗೂ ಡಯಾಲಿಸಿಸ್ ಕೇಂದ್ರವನ್ನು ಉದ್ಘಾಟಿಸಿ ಬಳಿಕ ಮಾತನಾಡಿದ ಅವರು, ನಮ್ಮ ಸರ್ಕಾರ ಜನರ ಆರೋಗ್ಯವನ್ನು ರಕ್ಷಿಸುವ ನಿಟ್ಟಿನಲ್ಲಿ ಬದ್ಧವಾಗಿದೆ. ಈ ಹಿನ್ನೆಲೆಯಲ್ಲಿ ಸ್ವಚ್ಛಂದವಾದ ಆಸ್ಪತ್ರೆಗಳ ನಿರ್ಮಾಣ ಮತ್ತು ಅಗತ್ಯ ಸೌಲಭ್ಯಗಳನ್ನು ಒದಗಿಸಲಾಗುತ್ತಿದೆ. ಇದರ ಮುಂದುವರೆದ ಭಾಗವಾಗಿ ಬಂಗಾರಪೇಟೆಯಲ್ಲಿ 12 ಹಾಸಿಗೆಗಳನ್ನು ಒಳಗೊಂಡಂತ ಕಟ್ಟಡ ಮತ್ತು ಐಸೋಲೇಷನ್ ವಾರ್ಡ್ ಲೋಕಾರ್ಪಣೆ ಮಾಡಲಾಗುತ್ತಿದೆ ಅಂತ ತಿಳಿಸಿದರು. ಎಸ್ಎನ್ ನಾರಾಯಣಸ್ವಾಮಿರವರು ಶಾಸಕರಾದ ನಂತರ ಬಂಗಾರಪೇಟೆ ತಾಲೂಕು ಅಭಿವೃದ್ಧಿಯ ಪಥದತ್ತ ಸಾಗ್ತಾ ಇದೆ. ಶಾಸಕರು ಪದೇ ಪದೇ ಸರ್ಕಾರ ಆಸ್ಪತ್ರೆಯ ಬಗ್ಗೆ ಚರ್ಚೆಯನ್ನ ನಡೆಸ್ತಾ ಇದ್ರು. ಈ ಹಿನ್ನೆಲೆಯಲ್ಲಿ ಆಧುನಿಕ ಯಂತ್ರೋಪಕರಣಗಳನ್ನು ಒಳಗೊಂಡು ಆಸ್ಪತ್ರೆ ನಿರ್ಮಾಣವಾಗಿದೆ. ಇದರೊಟ್ಟಿಗೆ ಇಂದು ಐಸೋಲೇಷನ್ ವಾರ್ಡ್ ಲೋಕಾರ್ಪಣೆಯಾಗಿದ್ದು ಶಾಸಕರ ಸೇವಾ ಮನೋಭಾವದ ಬದ್ಧತೆಗೆ ಸಾಕ್ಷಿಯಾಗಿದೆ ಅಂತ ಹೇಳಿದರು. ಈ ಸಂದರ್ಭದಲ್ಲಿ ಕರ್ನಾಟಕ ನಗರ ಮೂಲ ಸೌಕರ್ಯ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಎಸ್ಎನ್ ನಾರಾಯಣಸ್ವಾಮಿ ಮಾತನಾಡಿ, ತಾಲೂಕಿನ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಬಹುದಿನದ ಬೇಡಿಕೆಯಾಗಿದ್ದ ಡಯಾಲಿಸಿಸ್ ಸೆಂಟರ್ ಮತ್ತು ಐಸೋಲೇಷನ್ ವಾರ್ಡ್ಗಳನ್ನು ಒದಗಿಸಿಕೊಟ್ಟು ಸಹಕರಿಸಿದ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಹಾಗೂ ಮುಖ್ಯಮಂತ್ರಿಗಳಿಗೂ ಕೂಡ ಧನ್ಯವಾದಗಳನ್ನು ತಿಳಿಸುವುದಾಗಿ ಹೇಳಿದರು. ವರದಿ ಸೈಫುಲ್ಲಾ, ಎಬಿ ನ್ಯೂಸ್, ಬಂಗಾರಪೇಟೆ. ಸ್ಟೋರ್ ಮಾಡಬೇಕಿಲ್ಲ, ಅವ್ರು ಬಂದಾಗ ಯಾರು ಯೂಸ್ ಮಾಡ್ತಾರೆ ಇಟ್ಕೋಬೇಕು. 2 ಬೆಡ್ಡಿನ ಡಯಾಲಿಸಿಸ್ನ ಒಂದು ವ್ಯವಸ್ಥೆ ಇವತ್ತು ಈ ತಾಲೂಕಿಗೆ ಮೊದಲು ಇರಲಿಲ್ಲ, ಈಗ ಹೊಸದಾಗಿ ಕೊಟ್ಟಿದ್ದೀವಿ. ಮತ್ತು ಇಡೀ ಕರ್ನಾಟಕದಲ್ಲಿ ಒಟ್ಟಾರೆ ನಾವೆಲ್ಲ ತಾಲೂಕು ಕೇಂದ್ರಗಳು ಕೂಡ ಈಗ ಡಯಾಲಿಸಿಸ್ ಕೇಂದ್ರಗಳನ್ನು ಕೊಟ್ಟಿದ್ದೀವಿ. ಹೊಸ ತಾಲೂಕನ್ನು ಕೂಡ ಸೇರಿಸ್ಕೊಂಡಿದ್ದೀವಿ. ಅದರಿಂದ ಒಂದು ಆಧುನಿಕ ಡಯಾಲಿಸಿಸ್ ವ್ಯವಸ್ಥೆಯನ್ನು ನಾವು ಇವತ್ತು ಈ ರಾಜ್ಯದಲ್ಲಿ ನಾವು ತಗೊಂಡ್ಬಂದಿದ್ದೀವಿ. ಅತ್ಯಂತ ಉತ್ತಮವಾದಂಥ ಸೇವೆ ನೀಡುವಂಥದ್ದಕ್ಕೆ ಅದೊಂದು ಅವಕಾಶ ಇವತ್ತು ನಾವು ಮಾಡಿಸ್ಕೊಟ್ಟಿದ್ದೀವಿ, ನಮ್ಮ ಜನರಿಗೆ ಅನುಕೂಲ ಆಗುವಂಥದ್ದು. ಅದೇ ರೀತಿಯಾಗಿ ಇಲ್ಲಿ ಈ 10 ಬೆಡ್ ಐಸೋಲೇಷನ್ ವಾರ್ಡನ್ನು ಮಾಡಿದ್ದೀವಿ. 12 ಬೆಡ್ 12 ಬೆಡ್ಡಿನ ಐಸೋಲೇಷನ್ ವಾರ್ಡನ್ನು ಕೂಡ ಇಲ್ಲಿ ಮಾಡಿದ್ದೀವಿ. ಯಾಕಂತ ಹೇಳಿದ್ರೆ ಯಾರಿಗೆ ಈ ಒಂದು ಕಾಯಿಲೆಗಳು ಬಂದಾಗ ಮತ್ತು ಸಾಂಕ್ರಾಮಿಕ ರೋಗಗಳು ಬಂದಾಗ ಕೋವಿಡಿನ ಒಂದು ಘಟನೆಯನ್ನು ಕೂಡ ತಮಗೆಲ್ಲ ಗೊತ್ತು. ಈ ಡಯಾಲಿಸಿಸ್ ಕೇಂದ್ರವನ್ನು ಉದ್ಘಾಟನೆ ಮಾಡಿದ್ದೀವಿ. ಕೆಳಗಡೆ 2 ಬೆಡ್ಡಿನ ಡಯಾಲಿಸಿಸ್ನ ಒಂದು ವ್ಯವಸ್ಥೆ ಇವತ್ತು ಈ ತಾಲೂಕಿಗೆ ಮೊದಲು ಇರಲಿಲ್ಲ, ಈಗ ಹೊಸದಾಗಿ ಕೊಟ್ಟಿದ್ದೀವಿ. ಮತ್ತು ಇಡೀ ಕರ್ನಾಟಕದಲ್ಲಿ ಒಟ್ಟಾರೆ ನಾವೆಲ್ಲ ತಾಲೂಕು ಕೇಂದ್ರಗಳು ಕೂಡ ಈಗ ಡಯಾಲಿಸಿಸ್ ಕೇಂದ್ರಗಳನ್ನು ಕೊಟ್ಟಿದ್ದೀವಿ. ಹೊಸ ತಾಲೂಕುಗಳು ಕೂಡ ಸೇರಿಸ್ಕೊಂಡಿದ್ದೀವಿ. ಅದರಿಂದ ಒಂದು ಆಧುನಿಕ ಡಯಾಲಿಸಿಸ್ ವ್ಯವಸ್ಥೆಯನ್ನು ನಾವು ಇವತ್ತು ಈ ರಾಜ್ಯದಲ್ಲಿ ನಾವು ತಗೊಂಡ್ಬಂದಿದ್ದೀವಿ. ಅತ್ಯಂತ ಉತ್ತಮವಾದಂಥ ಸೇವೆ ನೀಡುವಂಥದ್ದಕ್ಕೆ ಅದೊಂದು ಅವಕಾಶ ಇವತ್ತು ನಾವು ಮಾಡಿಸ್ಕೊಟ್ಟಿದ್ದೀವಿ, ನಮ್ಮ ಜನರಿಗೆ ಅನುಕೂಲ ಆಗುವಂಥದ್ದು. ಅದೇ ರೀತಿಯಾಗಿ ಇಲ್ಲಿ ಈ 10 ಬೆಡ್ ಐಸೋಲೇಷನ್ ವಾರ್ಡನ್ನು ಮಾಡಿದ್ದೀವಿ. 12 ಬೆಡ್ 12 ಬೆಡ್ಡಿನ ಐಸೋಲೇಷನ್ ವಾರ್ಡನ್ನು ಕೂಡ ಇಲ್ಲಿ ಮಾಡಿದ್ದೀವಿ. ಯಾಕೆಂತ ಹೇಳಿದ್ರೆ ಯಾರಿಗೆ ಈ ಒಂದು ಕಾಯಿಲೆಗಳು ಬಂದಾಗ ಮತ್ತು ಸಾಂಕ್ರಾಮಿಕ ರೋಗಗಳು ಬಂದಾಗ ಕೋವಿಡಿನ ಒಂದು ಘಟನೆಯನ್ನು ಕೂಡ ತಮಗೆಲ್ಲ ಗೊತ್ತೇ ಇದೆ. ಅವಾಗ ಆದಾಗ ಈ ಥರದ ಫೆಸಿಲಿಟಿಗಳು ಇರಲಿಲ್ಲ. ಅದಕ್ಕೆ ಮುಂದೆ ಏನೇ ಒಂದು ಸನ್ನಿವೇಶ